ಇವತ್ತಿನ ರೆಸಿಪಿ ಬೇಕ್ರಿ ಸ್ಟೈಲ್ ಖಾರ ಅಂದರೆ ಸೇವ್. ತುಂಬಾ ಈಸಿ. 10 ನಿಮಿಷದಲ್ಲಿ ಚಟ್ಪಟ್ ಅಂತ ಮಾಡಿ ಮುಗಿಸ್ಬಿಡ್ಬೋದು. ಹೇಗೆ ಮಾಡೋದು ಅಂತ ಗೊತ್ತಾದರೆ ನೀವು ಸಂಜೆ ಟೈಮ್ನಲ್ಲಿ ಬಜ್ಜಿ ಬೋಂಡ ಎಲ್ಲ ಮಾಡೋ ಜಂಜಾಟಕ್ಕೆ ಹೋಗಲ್ಲ. ಅಷ್ಟು ಸಖತ್ತಾಗಿರುತ್ತೆ ಮತ್ತು ಅಷ್ಟು ಈಸಿ ಸಹ. ಸಂಜೆ ಟೈಮ್ನಲ್ಲಿ ಈ ಖಾರದ ಜೊತೆ ಒಂದು ಕಾಫಿ ಇದ್ರಂತೂ ಸಖತ್ ಕಾಂಬಿನೇಷನ್. ಸೊ ಯಾವುದೇ ಮಿಷಿನ್ ಯೂಸ್ ಮಾಡ್ದಲೇ ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಈಸಿಯಾಗಿ ಬೇಕ್ರಿ ಸ್ಟೈಲ್ ಖಾರ ಮಾಡ್ಬೋದು ಅಂತ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಈ ರೀತಿ ಈಸಿ ರೆಸಿಪೀಸ್ಗಳನ್ನ ಯಾವಾಗಲೂ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಮಿಸ್ ಮಾಡ್ದಂಗೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ಕಡಲೆ ಹಿಟ್ಟು, ಎಣ್ಣೆ, ಹಚ್ಚ ಖಾರದ ಪುಡಿ, ಉಪ್ಪು, ಜೀರಿಗೆ, ಅರಿಶಿನ ಪುಡಿ, ಕಡಲೆ ಬೀಜ ಮತ್ತು ಕರ್ಬೇವಿನ ಸೊಪ್ಪು. ಫಸ್ಟ್ ಸ್ವಲ್ಪ ಜೀರಿಗೆ ಪುಡಿ ಮಾಡ್ಕೊತಾ ಇದ್ದೀನಿ. ತುಂಬ ಸಣ್ಣಗೆ ಏನು ಬೇಡ, ಸ್ವಲ್ಪ ದಪ್ಪಗೆ ಇದ್ರೂ ನಡೆಯುತ್ತೆ. ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಹಿಟ್ಟು ಕಲಿಸ್ಕೊಳ್ಳೋಣ. ನಾನಿಲ್ಲಿ 1 ಕಪ್ನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. 1 ಕಪ್ನಷ್ಟು ಕಡಲೆ ಹಿಟ್ಟಿಗೆ ನನಗಿಲ್ಲಿ 1/4 kg ಅಷ್ಟೇನೋ ಖಾರ ಆಗಿತ್ತು. ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ತಗೊಳ್ಳಿ. 1/4 ಟೀ ಸ್ಪೂನಷ್ಟು ಉಪ್ಪು, ಅರ್ಧ ಟೀ ಸ್ಪೂನಷ್ಟು ಹಚ್ಚ ಖಾರದ ಪುಡಿ. ಈ ಖಾರದ ಪುಡಿ ತುಂಬಾ ಖಾರ ಇದೆ, ಅದಕ್ಕೆ ಅರ್ಧ ಟೀ ಸ್ಪೂನ್ ತೊಗೊಂಡಿದ್ದೀನಿ. ನಿಮ್ಮ ರುಚಿಗೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು. 2 ಚಿಟಿಕೆಯಷ್ಟು ಅಡುಗೆ ಸೋಡಾ ಇದ್ದರೆ ಹಾಕೊಳ್ಳಿ, ಇಲ್ಲಾಂದರೆ ಬೇಡ. 3ರಿಂದ 4 ಚಿಟಿಕೆಯಷ್ಟು ಅರಿಶಿನ ಪುಡಿ. ಇಷ್ಟನ್ನು ಒಂದ್ಸರಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ 3 ಟೀ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕೋತಾ ಇದ್ದೀನಿ. ನಾವು ಎಣ್ಣೆ ಹಾಕೋದ್ರಿಂದ ಖಾರ ಗಟ್ಟಿ ಆಗೋದಿಲ್ಲ, ಸ್ವಲ್ಪ ಸಾಫ್ಟ್ ಆ್ಯಂಡ್ ಕ್ರಿಸ್ಪಿ ಆಗುತ್ತೆ ಹಾಗಾಗಿ. ನೆಕ್ಸ್ಟ್ ಇದನ್ನು ಕೈನಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಹಾಕಿರೋ ಎಣ್ಣೆ ನೀಟಾಗಿ ಹಿಟ್ಟು ಜೊತೆ ಮಿಕ್ಸ್ ಆಗಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ಈಸಿ ಖಾರ ಮಾಡೋದು. ಎಲ್ಲ ಇಂಗ್ರೀಡಿಯೆಂಟ್ಸ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಗೆ ಬಿಟ್ಟರೆ ಮುಗ್ದೋಯ್ತು. ಇನ್ಸ್ಟಂಟಾಗಿ ಖಾರ ರೆಡಿಯಾಗಿ ಹೋಗ್ಬಿಡುತ್ತೆ. ನೀವು ಇದನ್ನು ವಾರಾನ್ಗಟ್ಟಲೆ ಸ್ಟೋರ್ ಮಾಡಿ ಇಡ್ಬೋದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿ. ಫ್ರಿಜ್ನಲ್ಲಿ ಇಟ್ಟರಂತೂ 1 ತಿಂಗಳವರೆಗೂ ಕ್ರಿಸ್ಪಿಯಾಗಿ ಅಷ್ಟೇ ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ತುಂಬ ತೆಳುನೂ ಆಗಬಾರ್ದು ಮತ್ತು ತುಂಬ ಗಟ್ಟಿನೂ ಆಗಬಾರ್ದು, ಆ ಥರ ಕಲಿಸ್ಕೊಳ್ಳಿ. ನೋಡಿ, ಇದು ಈ ಹದಕ್ಕೆ ಬಂದರೆ ಸಾಕು. ನೆಕ್ಸ್ಟ್ ಮಿಷಿನ್ ಇಲ್ದಲೇ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಎಲ್ಲರ ಮನೆಯಲ್ಲೂ ಈ ಥರ ಒಂದು ಸೌಟ್ ಅಥವಾ ಜಾಲರಿ ಇದ್ದೇ ಇರುತ್ತಲ್ವ, ಇದನ್ನು ಯೂಸ್ ಮಾಡ್ಕೊಂಡು ಮಾಡಬೇಕು. ನಮ್ಮ ಅಂಗೈನ ಯೂಸ್ ಮಾಡಿಕೊಂಡು ಮಾಡೋದು. ಒಂದ್ಸರಿ ನಾನು ಇಲ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಸ್ವಲ್ಪ ಹಿಟ್ಟನ್ನ ಮೇಲೆ ಎತ್ತಿಟ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಈ ಥರ ಮಾಡಿದರೆ ಆಯಿತು. ನೋಡ್ತಾ ಇದ್ದೀರಲ್ವಾ, ಕೆಳಗಡೆ ನೀಟಾಗಿ ಬರ್ತಾ ಇದೆ. ಅದು ನೀಟಾಗಿ ನೋಡ್ಕೊಳ್ಳಿ. ನಾನು ಹೇಗೆ ಮಾಡ್ತಿದ್ದೀನಿ ಅದೇ ಥರ ಮಾಡಿ, ನಿಮಗೂ ನೀಟಾಗಿ ಬರುತ್ತೆ. ನೋಡಿ ಖಾರ ನೀಟಾಗಿ ಎಷ್ಟು ನೀಟಾಗಿ ಕೆಳಗಡೆ ಬೀಳುತ್ತೆ ಅಂತ. ಇಷ್ಟೇ ಖಾರ ಮಾಡೋದು. ಇದನ್ನು ನಾವು ಡೈರೆಕ್ಟಾಗಿ ಎಣ್ಣೆಗೆ ಹಾಕಬೇಕಷ್ಟೆ. ನೆಕ್ಸ್ಟ್ ಒಂದು ಬಾಣಲಿನಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಎಣ್ಣೆನ ಬಿಸಿ ಮಾಡ್ಕೊತಾ ಇದ್ದೀನಿ. ಎಣ್ಣೆ ತುಂಬ ಬಿಸಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ಇಲ್ಲಾಂದರೆ ಖಾರ ಸುಟ್ಟೋಗ್ಬಿಡುತ್ತೆ. ನಾವು ಡೈರೆಕ್ಟಾಗಿ ಖಾರನ ಬಾಣಲಿಗೆ ಹಾಕೋತಾ ಇರೋದ್ರಿಂದ ನಾವು ನಿಧಾನವಾಗಿ ಮಾಡ್ಕೋಬೇಕಾಗುತ್ತೆ. ಸೊ ಫ್ಲೇಮ್ ಫುಲ್ ಲೋನಲ್ಲಿ ಇಟ್ಬಿಡಿ. ಲೋನಲ್ಲಿಟ್ಟು ನಿಧಾನಕ್ಕೆ ಜಾಲರಿ ಮೇಲೆ ಹಿಟ್ಟು ಹಾಕ್ಕೊಂಡು ನಿಧಾನಕ್ಕೆ ಕೈಯಲ್ಲಿ ಈ ಥರ ಮಾಡ್ಕೊಳ್ಳಿ. ಖಾರ ಎಲ್ಲ ನೀಟಾಗಿ ಕೆಳಗಡೆ ಬೀಳುತ್ತೆ. ಈ ಥರ ಮಾಡೋಕ್ಕಾಗ್ದಲೇ ಇರೋಷ್ಟು ಹಿಟ್ಟು ತೆಳುಗಾಯಿತು ಅಂದರೆ ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಸರಿ ಮಾಡ್ಕೊಳ್ಳಿ. ಇಲ್ಲ ತುಂಬ ಗಟ್ಟಿ ಆಗಿಬಿಡ್ತು ಮಾಡೋಕ್ಕಾಗ್ತಿಲ್ಲ ಅನ್ನೋದಾದರೆ ಸ್ವಲ್ಪ ನೀರು ಹಾಕ್ಕೊಂಡು ಸರಿ ಮಾಡ್ಕೊಳ್ಳಿ. ಈ ಥರ ಖಾರ ಹಾಕ್ಕೊಂಡು ತಕ್ಷಣ ಸೌಟ್ ಹಾಕ್ಬಿಟ್ಟು ತಿರುಗ್ಸೋಕೆ ಹೋಗಬೇಡಿ, ಹಿಟ್ಟೆಲ್ಲ ಆಮೇಲೆ ಅಂಟ್ಕೊಬಿಡುತ್ತೆ ಸೌಟಿಗೆ. ಸೊ ಒಂದು 2 ನಿಮಿಷ ಬೇಯಕ್ಕೆ ಬಿಟ್ಬಿಟ್ಟು ಆಮೇಲೆ ನೀಟಾಗಿ ಮೇಲೆ ಕೆಳಗಡೆ ಮಾಡಿಕೊಂಡು ಬೇಯಿಸ್ಕೊಳ್ಳಿ. ಇದನ್ನು ನಾವು ಬಜ್ಜಿ ಬೋಂಡ ಥರ ಎಲ್ಲ ತುಂಬ ಕೆಂಪಗಾಗೋವರೆಗೂ ಬೇಯಿಸಬಾರ್ದು. ಇದಕ್ಕೆ ನಾವೇನು ಸ್ಟಫಿಂಗ್ಸ್ ಹಾಕಿರೋದಿಲ್ಲ ಅಲ್ವಾ, ಬರೀ ಹಿಟ್ಟಿರುತ್ತೆ. ಸೊ ಬೇಗ ಬೆಂದ್ಬಿಡುತ್ತೆ. ಇದು 4ರಿಂದ 5 ನಿಮಿಷ ಅಷ್ಟೇ ತೆಗೆದುಬಿಡಬೇಕು ನೀವು ಅದನ್ನು. ಕಡಲೆ ಹಿಟ್ಟು ಹಾಕಿರೋದ್ರಿಂದ ನೀವೇನಾದರೂ ಕೆಂಪಗಾಗೋವರೆಗೂ ಬೇಯಿಸ್ಕೊಂಡ್ರೆ ಫುಲ್ ಕಹಿ ಬಂದುಬಿಡುತ್ತಿದ್ದು. ಇವಾಗ ಒಂದು 5 ನಿಮಿಷ ಆಗಿದೆ, ಬೆಂದಿದೆ. ಇವಾಗ ಇದನ್ನು ತೆಕ್ಕೋತಾ ಇದ್ದೀನಿ ಎಣ್ಣೆಯಿಂದ. ಫುಲ್ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ, ಅದೊಂದು ನೆನಪಲ್ಲಿ ಇಟ್ಕೊಳ್ಳಿ. ನೋಡಿ, ಈಗ ಮತ್ತೆ ಅದೇ ಪ್ರೊಸೀಜರ್ನಲ್ಲಿ 2ನೇ ಸರಿ ಮಾಡ್ಕೋತಾ ಇದ್ದೀನಿ. ಸುಮ್ಮನೆ ಮೇಲ್ಗಡೆ ಹತ್ರ ಕೈ ಆಡಿಸಿದ್ರೆ ಸಾಕು, ಖಾರ ಎಲ್ಲ ನೀಟಾಗಿ ಕೆಳಗಡೆ ಬೀಳುತ್ತೆ. ಖಾರ ಮಾತ್ರ ಕೆಂಪಗಾಗಕ್ಕೆ ಮುಂಚೆನೇ
ಎಣ್ಣೆಯಿಂದ ತೆಗೆದುಬಿಡಿ. ಅದೊಂದು ನೆನ್ಪಿಟ್ಕೊಳ್ಳಿ, ಇಲ್ಲಾಂದರೆ ಕಹಿ ಆಗುತ್ತೆ. ಮೊದಲೇ ಹೇಳ್ತಿದ್ದೀನಿ, ಮಾಡಿರೋದೆಲ್ಲ ಹಾಳಾಗಬಾರ್ದು ಅಂತ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಿದ್ದೀನಿ. ನೀವು ಇದೇ ಥರ ಮಾಡಿ, ಕರೆಕ್ಟಾಗಿ ಬರುತ್ತೆ ನೋಡಿ. ಇವಾಗ ಇದೊಂದು 5-6 ನಿಮಿಷ ಆಗಿದೆ. ಕೆಂಪಗಾಗೋಕ್ಕೆ ಮುಂಚೆನೇ ಎಣ್ಣೆಯಿಂದ ತೆಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಈಗ ಅದೇ ಎಣ್ಣೆಗೆ ಒಂದು ಹಿಡಿಯಷ್ಟು ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನು ಸಹ ತುಂಬ ಕಪ್ಪಗಾಗೋವರೆಗೂ ಫ್ರೈ ಮಾಡ್ಕೋಬೇಡಿ, ಸ್ವಲ್ಪ ಅಷ್ಟೇ. ಫುಲ್ ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸಾಕು. ಇವಾಗ ಇದನ್ನು ಎಣ್ಣೆಯಿಂದ ತೆಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ತಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿದ ತಕ್ಷಣ ಫ್ಲೇಮ್ ಆಫ್ ಮಾಡಿಬಿಡಿ. ಎಣ್ಣೆನಲ್ಲಿರೋ ಹೀಟ್ನಲ್ಲೇ ಕರ್ಬೇವಿನ ಸೊಪ್ಪು ನೀಟಾಗಿ ಫ್ರೈ ಆಗೋಗುತ್ತೆ. ಜಸ್ಟ್ ಒಂದು 30 ಸೆಕೆಂಡ್ ಅಷ್ಟೇ, ತೆಗ್ಕೊಬಿಡಿ. ನೆಕ್ಸ್ಟ್ ಫೈನಲಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಖಾರಕ್ಕೆ ಕಡಲೆ ಬೀಜ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಉಪ್ಪು ಖಾರ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದನ್ನು ಖಾರಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೀಟಾಗಿ ಉಪ್ಪು ಖಾರ ಹಿಡಿಯೋ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಮ್ಮ ಬಿಸಿಯಾಗಿರೋ ಖಾರ 10-15 ನಿಮಿಷದೊಳಗಡೆ ರೆಡಿಯಾಗೋಯ್ತು. ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ, ಡೈಲಿ ಮಾಡ್ಕೊಂಡು ತಿಂತೀರಾ, ಅಷ್ಟು ಟೇಸ್ಟಿ ಇರುತ್ತೆ ಈ ಖಾರ. ಮನೇಲಿ ಮಾಡಿದ್ದು ಅಂತ ಯಾರೂ ಹೇಳಲ್ಲ, ಅಷ್ಟು ಕ್ರಿಸ್ಪಿ ಆ್ಯಂಡ್ ಕ್ರಂಚಿ ಆಗಿರುತ್ತೆ. ನೀವು ಒಂದೇ ಸರಿ ಜಾಸ್ತಿ ಮಾಡಿಕೊಂಡು ಫ್ರಿಜ್ನಲ್ಲಿ ಎತ್ತಿಟ್ಕೋಬೋದು, ತುಂಬ ದಿನಗಳ ಕಾಲ ಕ್ರಿಸ್ಪಿಯಾಗಿರುತ್ತೆ. ಈ ರೆಸಿಪಿನ ಇವತ್ತೇ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನೂ ಹೆಚ್ಚು ಬೇಕ್ರಿ ಐಟಮ್ಸ್ಗೋಸ್ಕರ ನಮ್ಮ ಚಾನಲ್ NisTimeಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.